ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ತೊಡ್ಡಯ್ಯ. ತುಮಕೂರಿನಲ್ಲಿ ನವಜಾತ ಶಿಶುಗಳ ಮಾರಾಟ ಜಾಲವೊಂದು ಪತ್ತೆಯಾಗಿದ್ದು, ಈ ಬಗ್ಗೆ ಎಸ್ಪಿ ಅಶೋಕ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ. ನಗರದ ಎಸ್ಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತುಮಕೂರಿನಲ್ಲಿ ನವಜಾತ ಶಿಶುವಿನ ಮಾರಾಟ ಜಾಲ ಪತ್ತೆಯಾಗಿದ್ದು, ಶಿಶುವನ್ನು ಮಾರಾಟ ಮಾಡುತ್ತಿದ್ದ 5ರನ್ನ ಕುಣಿಗಲ್ ಪೊಲೀಸರು ಬಂಧಿಸಿದ್ದಾರೆ. ಇತ್ತೀಚೆಗೆ ಕುಣಿಗಲ್ ಆಸ್ಪತ್ರೆಯಲ್ಲಿ ಅವಿವಾಹಿತ ಮಹಿಳೆಯೊಬ್ಬಳು ಗಂಡು ಮಗುವಿಗೆ ಜನ್ಮ ನೀಡಿದಳು. ಆದರೆ ಮಗುವನ್ನ ಮಾರಾಟ ಮಾಡಿದಳು. ಈ ಬಳಿಕ ಯುವತಿಯ ಮನೆಯವರು ನೀಡಿದ ದೂರಿನ ಮೇಲೆ ವಿಚಾರಣೆ ನಡೆಸಿದಾಗ ಶಿಶು ಮಾರಾಟ ಜಾಲ ಪತ್ತೆಯಾಗಿದೆ ಎಂದು ಎಸ್ಪಿ ಅಶೋಕ್ ಮಾಹಿತಿ ನೀಡಿದರು. ಇವರು ಅಂಗನವಾಡಿ ಕಾರ್ಯಕರ್ತ ಆ ಹಾಸ್ಪಿಟಲ್ಗೆ ಬೇರೆ ವಿಚಾರಕ್ಕೆ ಯಾಕೋ ಬಂದಿರ್ತಾರೆ. ಆವಾಗ ಈ ಮಗು ಇವರು ವಿಚಾರ ಗೊತ್ತು ಬರುತ್ತೆ. ಗೊತ್ತು ಬಂದಾಗ ಪರಿಚಯ ಆಗಿ ಇವರು ಈ ಥರ ಮಾಡಿಸ್ತಾರೆ. ಆಲ್ರೆಡಿ ಮದುವೆ ಆಗಿಲ್ಲ ಅಂತ ಸದ್ಯಕ್ಕೆ ಹೇಳ್ತಾ ಇದ್ದಾರೆ. ನಾವು ಅದು ವಿಚಾರ ತಿಳಿಸ್ತೀವಿ. ಬಟ್ ಇವರು ಲೀಗಲ್ ಏಜಲ್ಲಿ ಇದ್ದಾರೆ. 24 ಒಬ್ಬರಿಗೆ, ಮೇಲ್ಗೆ 24, ಫಿಮೇಲ್ಗೆ 21 ಇಯರ್ಸ್ ಆಗಿರೋದ್ರಿಂದ ಇಶ್ಯೂ ಏನು ಅಂಗನವಾಡಿ ಕಾರ್ಯಕರ್ತ ಜ್ಯೋತಿ ಅಂಗನವಾಡಿ ಟೀಚರ್ ಏನಿದ್ದಾರೆ ಅವ್ರನ್ನ ಅರೆಸ್ಟ್. ಅಂಗನವಾಡಿ ಎರಡು ಒಂದೇ ಕೆಲಸ ಮಾಡ್ತಾರೆ. ಸೊ ಜ್ಯೋತಿ ಅನ್ನೋನು ನಾವು ಅದು ವಿಚಾರಣೆ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಇಲ್ಲ ಅಂತ. ಸದ್ಯಕ್ಕೆ ನಮಗೆ ಮಗು ಇಲ್ಲ ಅಂತ ಕಾರಣಕ್ಕೆ ತೊಗೊಂಡಿರೋದು ಕಂಡು ಬರ್ತಾ ಇದೆ. ಬಟ್ ಇನ್ನೂ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತೀವಿ. ಈ ಥರ ಬೇರೆ ಇದಕ್ಕೆ ಮುಂಚೆನೇ ಏನಾದರೂ ಮಾಡಿದಾರಾ ಅಂತ. ಆ್ಯಸ್ ಆಫ್ ನೋ ನಮ್ಮ ಹತ್ರ ಮಾಹಿತಿ. ಮಗು ಈಗ ತುಮಕೂರು ಚೈಲ್ಡ್ ವೆಲ್ಫೇರ್ ಡೆವಲಪ್ಮೆಂಟ್ ಆಫೀಸರ್ಗೆ ಕೊಟ್ಟಿದೆ. ಹೌದು. ಆ್ಯಕ್ಚುಲಿ ಇದು ನಮ್ಮ ನಾಲೆಡ್ಜ್ಗೆ ಬಂದಿರೋದು ಆ ಥರನೇ. ಈ ತಂದೆ ತಾಯಿ ಏನಿದ್ದಾರೆ ಅವ್ರು ನಮಗೆ ಮಗು ವಾಪಸ್ ಬೇಕು ಅಂತ ಕೇಳ್ತಾರೆ. ಆವಾಗ ಅವರು ಸಹಕರಿಸಿಲ್ಲ. ಆ ವಿಚಾರ ಗೊತ್ತು ಬಂದು ನಮಗೆ ಸಾರ್ವಜನಿಕರು ಬಂದು ಹೇಳ್ತಾರೆ, ಈ ಥರ ಬೇರೆಯವರು ಬಂದು ಈ ಥರ ವಾಪಸ್ ಕೇಳ್ತಾ ಇದ್ರು, ಅವ್ರು ಕೊಡ್ತಾ ಇಲ್ಲ, ಮತ್ತೆ ವಾಪಸ್ ಕೇಳಿದ್ರು. ಇದು ವಿಚಾರಣೆಯಲ್ಲಿ ಕಂಡು ಬಂದರೆ ನಾವು ಇಮಿಡಿಯೇಟಾಗಿ ಆ ಥರ ಕ್ರಮ ತಗೊಳ್ತೀವಿ. 5 years and 3 years ಇದೆ. ಸೊ ಅದೊಂದು ಇದು ವಿಚಾರಣೆಯಲ್ಲಿ ನಾವು ಅಪ್ಲೈ ಆಗಿದ್ರೆ ಇಮಿಡಿಯೇಟ್ ಆಗಿ ನಾವು ತಗೊಂಡು ಮಾಡಿಸ್ತೀವಿ. ತುಮಕೂರು ಜಿಲ್ಲಾ ಅಂಗವಿಕಲರ ಒಕ್ಕೂಟದ ವತಿಯಿಂದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಇಂದು ತುಮಕೂರಿನ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಇದೇ ವೇಳೆ ಅಂಗವಿಕಲ ಜಿಲ್ಲಾ ಒಕ್ಕೂಟದ ಮುಖಂಡ ನರಸಿಂಹರಾಜು ಮಾತನಾಡಿ, ನಮಗೆ ಕೊಡುತ್ತಿರುವ ಬಸ್ ಪಾಸ್ ಕೇವಲ 100 ಕಿಲೋಮೀಟರ್ ಅಷ್ಟೇ. ಅದು ನಮಗೆ ಸಾಕಾಗುತ್ತಿಲ್ಲ. ಅದನ್ನ ಹೆಚ್ಚಿಸಬೇಕು. 5% ಅನುದಾನದಲ್ಲಿ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿಯಲ್ಲಿ ಹಾಗೂ ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲಿ 2010-11ರಲ್ಲಿ ಒಂದು ಆದೇಶವಿತ್ತು. ವೈಯಕ್ತಿಕವಾಗಿ ಸ್ವಯಂ ಉದ್ಯೋಗಕ್ಕೆ ಕೊಡುತ್ತಿದ್ದರು. ಆದರೆ ಈಗ ಕಾಮಗಾರಿಗೆ ಅಂತ ಹೇಳಿದ್ದಾರೆ. ಇದರಿಂದ ಕೇವಲ ಗುತ್ತಿಗೆದಾರರಿಗೆ ಮಾತ್ರ ಸಹಾಯವಾಗುತ್ತಿದೆ. ಹಾಗಾಗಿ ಮೊದಲು ಇದನ್ನು ನಿಲ್ಲಿಸುವ ಕೆಲಸವಾಗಬೇಕಿದೆ ಎಂದು ಅಧಿಕಾರಿ ಮೋಹನ್ ಅವರಿಗೆ ಮನವಿ ಸಲ್ಲಿಸಿದರು. ಕಮಿಟಿ ಇದೆ. ಅಧ್ಯಕ್ಷರು ಬಂದಿದ್ರು, ಜಿಲ್ಲಾಧಿಕಾರಿಗಳೆಲ್ಲ ಮನವಿ ಕೊಟ್ಟಿದ್ದಾರೆ. ಡೇಟ್ ಫಿಕ್ಸ್ ಮಾಡಿ ಕರಿತೀವಿ ಅಂತ ಹೇಳಿದ್ದಾರೆ. ಮಿನಿಸ್ಟರ್ ಸಾಹೇಬರು ಭೇಟಿಯಾಗಿತ್ತು. ಈ ಕಾರಣಕ್ಕೆ ಸೊ ಇದನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಎಡಿ ಸಾಹೇಬರು ಗಮನಕ್ಕಿದೆ, ಜಿಲ್ಲಾಧಿಕಾರಿ ನಿಮಗೂ ಮಾಹಿತಿ ಜಿಲ್ಲಾಧಿಕಾರಿ ಗಮನಿಸ್ತಾರೆ. ಸರ್, KSRTC ಬಸ್ಸಲ್ಲಿ ಮಹಿಳೆಯರು ಆಮೇಲೆ ಪ್ರತಿಯೊಬ್ಬರು ವಿಕಲಚೇತನರಿಗೆ ಇದು ಸೀಟು ರಿಸರ್ವೇಷನ್ ಇರುತ್ತೆ. ಸೀಟು ಕೊಡ್ತಾ ಇದ್ದಾರೆ. ಬಂದಿದೆ. ಇನ್ನೊಂದು ಹೆಂಗಸು ಇರಲಿ ಹೆಂಗಸು ಯಾರ್ಯಾರಿಗೆ ಎಲ್ಲ ರಿಸರ್ವೇಷನ್ ಕೇಳಿರು ಕೊಡ್ತಾ ಇಲ್ಲ ಸರ್. ಮೊನ್ನೆ ಸರ್ ನಮ್ಗೇನು ಬಸ್ ಪಾಸು 100 ಕಿಲೋಮೀಟರ್ ಕೊಟ್ಟಿದ್ದಾರೆ ಇವತ್ತು. ಅದನ್ನು ಮಹಿಳೆಯರಿಗೆ ಉಚಿತವಾಗಿ ಕರ್ನಾಟಕದಿಂದ ಓಡೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದನ್ನು ದಯವಿಟ್ಟು 100 ಕಿಲೋಮೀಟರ್ನ 300 ಕಿಲೋಮೀಟರ್ ಹೆಚ್ಚಿಗೆ ಮಾಡಬೇಕು. ಮತ್ತು 5% ಅನುದಾನದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿನಲ್ಲಿ ಮುಂಚೆ ಒಂದು ಆದೇಶ ಇತ್ತು 2010-11ರಲ್ಲಿ ವೈಯಕ್ತಿಕವಾಗಿ ಸ್ವಯಂ ಉದ್ಯೋಗಕ್ಕೆ ಕೊಡೋರು. ಈಗ ಏನು ಮಾಡಿದ್ದಾರೆ, ಕಾಮಗಾರಿ ಮತ್ತು ಸಾಲ ಸಲಕರಣೆ ಅಂತ ಮಾಡಿದ್ದಾರೆ. ಅದರಿಂದ ನಮ್ಗೆ 1 ರೂಪಾಯಿನೂ ಪ್ರಯೋಜನ ಇಲ್ಲ.
ಇವತ್ತೇನಂದರೆ ಕಾಂಟ್ರಾಕ್ಟ್ನವರು ಗೆದ್ದಿರ್ತಕ್ಕಂಥ ಮೆಂಬರ್ಗಳು ಮತ್ತು ಅಧಿಕಾರಿಗಳು ಮುಂದುವರಿತಾರೆ ಬಿಟ್ಟರೆ ನಮ್ಗೆ ₹1 ಅದರಿಂದ ದಯವಿಟ್ಟು ಆದೇಶನ ಬದಲಾಯಿಸಬೇಕು. ಏನೋ ಸಾಧು ಸಲಕರಣೆ ಮತ್ತು ಕಾಮಗಾರಿ ಇದೆಯೋ ಅದ್ರ ಜೊತೆಯಲ್ಲಿ ಸ್ವಯಂ ಉದ್ಯೋಗ ನಿರ್ಮಿಸ್ಕೊಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಎಲ್ಲ ಕಡಿಮೆ. ಈ ಸಂದರ್ಭದಲ್ಲಿ ಜಿಲ್ಲಾ ಅಂಗವಿಕಲ ಒಕ್ಕೂಟದ ಪದಾಧಿಕಾರಿಗಳು ಮುಖಂಡರು ಉಪಸ್ಥಿತರಿದ್ದರು. ತಿಪಟೂರು ನಗರದ ಬಸವೇಶ್ವರ ಕ್ರೀಡಾ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಬಸವೇಶ್ವರ ಸಮೂಹ ಶಿಕ್ಷಣ ಸಂಸ್ಥೆಗಳ ಕ್ರೀಡಾಕೂಟಕ್ಕೆ ಶಿಕ್ಷಣ ಸಂಸ್ಥೆಗಳ ಆಡಳಿತ ಅಧಿಕಾರಿಯಾದ HN ಹಾಲಪ್ಪ ಚಾಲನೆ ನೀಡಿದರು. ಕೇಂದ್ರ ಯುವ ಕ್ರೀಡಾ ಸಚಿವಾಲಯ, ನೆಹರು ಯುವ ಕೇಂದ್ರ ತುಮಕೂರು, ಡಾಕ್ಟರ್ BR ಅಂಬೇಡ್ಕರ್ ಯುವಜನ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಹಾಗೂ ಬಸವೇಶ್ವರ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಕ್ರೀಡಾಕೂಟ ಆಯೋಜಿಸಿದ್ದು, ನಿವೃತ್ತ ACP ಹಾಗೂ ಬಸವೇಶ್ವರ ವಿದ್ಯಾಸಂಸ್ಥೆ ಕಮಿಟಿ ಚೇರ್ಮನ್ ಲೋಕೇಶ್ವರ್ ಅವರು ವಾಲಿಬಾಲ್ ಪಂದ್ಯ ಸರ್ವಿಸ್ ಮಾಡುವ ಮೂಲಕ ಕ್ರೀಡಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಏನು ತುಮಕೂರು ನೆಹರು ಯುವಕ ಕೇಂದ್ರ ಸರ್ಕಾರದ ಒಂದು ಸ್ಕೀಮ್ನಲ್ಲಿ ಇವತ್ತು ಬಸವೇಶ್ವರ ಸಮೂಹ ವಿದ್ಯಾಸಂಸ್ಥೆಯ ಒಂದು ನೆರವಿನೊಂದಿಗೆ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸಿದರು. ಅದನ್ನು ನಾನು ಉದ್ಘಾಟಿಸಿ ಈಗ ತಾನೇ ವಾಲಿಬಾಲ್ ಮ್ಯಾಚನ್ನು ಪ್ರಾರಂಭ ಮಾಡಿದೆ. ಈ ನೆಹರು ಯುವ ಕೇಂದ್ರ ಏನು ಅವತ್ತಿಂದ ಈ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮಲ್ಲಿ ಯುವಕರಲ್ಲಿ ಕ್ರೀಡಾ ಉತ್ಸಾಹವನ್ನು ಹುಟ್ಟಾಕೋಕ್ಕೆ ಮತ್ತು ಅವರಲ್ಲಿ ಒಂದು ಲೀಡರ್ಶಿಪ್ ಕ್ವಾಲಿಟಿನ ಬೆಳೆಸೋ ಉದ್ದೇಶಕ್ಕೆ ನಿರಂತರವಾಗಿ ಮಾಡ್ಕೊಂಡು ಬಂದಿದೆ. ಈ ಕ್ರೀಡೆಗಳಿಂದ ಯುವಕರಲ್ಲಿ ಒಂದು ರಾಷ್ಟ್ರೀಯ ಮನೋಭಾವನೆ ಮತ್ತು ಒನ್ನೆಸ್ ಅನ್ನೋದು, ಒಗ್ಗಟ್ಟಿನ ಮನೋಭಾವನೆ ಮತ್ತು ನಾಯಕತ್ವದ ಮನೋಭಾವನೆಗಳು ಹೆಚ್ಚಾಗಿ ಬೆಳೆಯೋ ಅವಕಾಶ ಇರೋದು ಗೊತ್ತಿರೋದ್ರಿಂದ ಇದ್ರ ಕಡೆ ಒತ್ತು ಕೊಟ್ಟು ಮಾಡ್ತಾಯಿದ್ದಾರೆ. ಈಗ ಮಾನ್ಯ ಮೋದಿಯವರ ಒಂದು ಕನಸಲ್ಲಿ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಹೈಯೆಸ್ಟ್ ಗೋಲ್ಡ್ ಮೆಡಲ್ ತಗೋಬೇಕು ಅನ್ನೋ ವಿಚಾರದಲ್ಲಿ ಟಾಪ್ ಸ್ಕೀಮನ್ನು ಕಳೆದ 10 ವರ್ಷದಿಂದ ಮಾಡಿದ್ದಾರೆ. ಅಂದರೆ ಟಾರ್ಗೆಟ್ ಆನ್ ಒಲಿಂಪಿಕ್ ಪೋಡಿಯಂ ಸ್ಕೀಮ್ ಅಂತೇಳಿ ಆ ಸ್ಕೀಮಲ್ಲಿ ಕೋಟ್ಯಾಂತರ ರೂಪಾಯಿ ಒಬ್ಬೊಬ್ಬ ಅಥ್ಲೆಟ್ ಮೇಲೆ ಹಾಕಿ 4 ವರ್ಷಕ್ಕೆ ಒಂದು ನಡೆಯೋ ಒಲಿಂಪಿಕ್ಸಲ್ಲಿ ಚಿನ್ನದ ಪದಕಗಳನ್ನು ಬಾಚಬೇಕು ಅಂತ ಕಳೆದ 2 ಒಲಿಂಪಿಕ್ಕಿಂದ ಒಂದು ಉತ್ತಮ ರಿಸಲ್ಟ್ ಬಂದಿದೆ. ವಿದ್ಯಾಸಂಸ್ಥೆಯ ವತಿಯಿಂದ ಅಧ್ಯಕ್ಷರಾದ ಶ್ರೀಯುತ HN ಹಾಲಪ್ಪನಾದ ನಾನು ನೆಹರು ಯುವಜನ ಕೇಂದ್ರ ತುಮಕೂರು ಇದರ ವತಿಯಿಂದ ಪ್ರಥಮ ಬಾರಿಗೆ ನಮ್ಮ ಸ್ಟೇಡಿಯಂ ಇದು ಬಸವೇಶ್ವರ ವಿದ್ಯಾಸಂಸ್ಥೆಯ ಸ್ಟೇಡಿಯಂನಲ್ಲಿ ಕ್ರೀಡಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದು ಮಕ್ಕಳ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಒಂದು ಸ್ಫೂರ್ತಿಯನ್ನು ಕೊಡ್ತದೆ ಮತ್ತು ಅವರ ಮುಂದಿನ ಶೈಕ್ಷಣಿಕ ಪ್ರಗತಿಗೆ ಹೆಚ್ಚು ಸಹಾಯಕವಾಗ್ತದೆ ಅಂತ ಹೇಳ್ತಾ ನಾನು ಮಾತನಾಡ್ತೀನಿ. ಈ ವೇಳೆ ಬಸವೇಶ್ವರ ವಿದ್ಯಾಸಂಸ್ಥೆ ಯೋಜನಾ ಅಧಿಕಾರಿಯಾದ ರಾಜಶೇಖರ್ ಹಾಗೂ ಧರ್ಮಪ್ಪ, ಮುಖ್ಯ ಶಿಕ್ಷಕರು, ಬಸವೇಶ್ವರ ರೆಸಿಡೆನ್ಸಿಯಲ್ ಪ್ರೌಢಶಾಲೆ ಹಾಲ್ಕೆರೆ ನಾಗೇಶ್ ಪ್ರಾಚಾರ್ಯರು, ಬಸವೇಶ್ವರ ITI ಕಾಲೇಜು ರಾಜ್ಕುಮಾರ್ ಪ್ರಾಚಾರ್ಯರು, ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜು ತಿಪಟೂರು ಹಾಗೂ ಬಸವೇಶ್ವರ ಸಮೂಹ ಸಂಸ್ಥೆಯ ಎಲ್ಲ ಬೋಧಕೇತರ ಸಿಬ್ಬಂದಿಗಳು ಹಾಗೂ ಎಲ್ಲ ಬಸವೇಶ್ವರ ಸಮೂಹ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಶಿರಾ ತಾಲೂಕಿನ ಬೋನಹಳ್ಳಿ ಮಾಜಿ ಸಚಿವ ದಿವಂಗತ B ಸತ್ಯನಾರಾಯಣ ಅವರ ಸ್ಮಾರಕದ ಬಳಿ ಜೆಡಿಎಸ್ ಅಧ್ಯಕ್ಷ ಸತ್ಯಪ್ರಕಾಶ್ ಅವರ ನೇತೃತ್ವದಲ್ಲಿ ವಿಧಾನಸಭಾ ಕ್ಷೇತ್ರದ ಯುವ ಜನತಾದಳ ಅಧ್ಯಕ್ಷರ ಆಯ್ಕೆ ಪೂರ್ವಭಾವಿ ಸಭೆ ನಡೆಸಲಾಯಿತು. ಶಿರಾ ತಾಲೂಕಿನ ಬೋನಹಳ್ಳಿ ಮಾಜಿ ಸಚಿವ ದಿವಂಗತ B ಸತ್ಯನಾರಾಯಣ ಅವರ ಸ್ಮಾರಕದ ಬಳಿ ಜೆಡಿಎಸ್ ಅಧ್ಯಕ್ಷ ಸತ್ಯಪ್ರಕಾಶ್ ನೇತೃತ್ವದಲ್ಲಿ ವಿಧಾನಸಭಾ ಕ್ಷೇತ್ರದ ಯುವ ಜನತಾದಳ ಅಧ್ಯಕ್ಷರ ಆಯ್ಕೆಗೆ ಪೂರ್ವಭಾವಿ ಸಭೆ ನಡೆಸಲಾಗಿದೆ. ಸಭೆಯಲ್ಲಿ ಪಕ್ಷದ ಹಿರಿಯ ಮುಖಂಡರಾದ ಬರಗೂರು ಬೊಪ್ಪಣ್ಣ, ಮಹಿಳಾ ಘಟಕದ ಅಧ್ಯಕ್ಷರಾದ ರೇಣುಕಮ್ಮ, ಯಂಜಲಗೆರೆ ತಿಪ್ಪೇಸ್ವಾಮಿ, ಯುವ ಘಟಕದ ಅಧ್ಯಕ್ಷ ಆಕಾಂಕ್ಷಿಗಳಾದ ಸುನೀಲ್, ಚೇತನ್, ಪುನೀತ್, ಗಂಗಾಧರ್, ವಾಸು, ಶಿವರಾಜ್ ಪಾಟೀಲ್, ಮಾನಂಗಿ, ರಾಮು ಸೇರಿದಂತೆ ಹಲವಾರು ಕಾರ್ಯಕರ್ತರು, ಮುಖಂಡರು ಭಾಗಿಯಾಗಿದ್ದರು. ಯಾರಿಗೋ ತಮ್ಗೆ ಇಷ್ಟ ಬಂದವ್ರಿಗೆ ತಮ್ಮ ಅನುಯಾಯಿಗಳಿಗೆ ಮಾತ್ರನೇ ಒಂದು ಅಧಿಕಾರದಲ್ಲಿ ಪದಾಧಿಕಾರಿಗಳ ಸ್ಥಾನಮಾನ ಕೊಟ್ಟಿತ್ತು. ಇವತ್ತು ಸಾರ್ವಜನಿಕವಾಗಿ ಎಲ್ಲರೂ ಕೂಲಂಕುಷವಾಗಿ ಮಾತನಾಡಿ ತೀರ್ಮಾನ ತರುವಂಥ ಅವಕಾಶವನ್ನು ನೀವೆಲ್ಲರ ಸಹಕಾರದಿಂದ ಮತ್ತು ನೀವೆಲ್ಲರ ಒತ್ತಾಯದಿಂದಲೂ ಸಹ ಇವತ್ತಿನ ಸಭೆ ಮಾಡೋಕ್ಕೆ ಕಾರಣಭೂತ ತಾವೆಲ್ಲರೂ ಆಗಿದ್ದೀವಿ. ನನ್ನ ಒಂದು ವೈಯಕ್ತಿಕವಾಗಿ ನಾನು ನಿಮ್ಮೆಲ್ಲರಿಗೂ ಹೇಳೋದೇನೆಂದರೆ,
ಇಲ್ಲಿ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿ ನಾನು ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳ ಜೊತೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ ನಟ ದರ್ಶನ್ ಅಂಡ್ ಗ್ಯಾಂಗ್ ಇದೀಗ ಕೋರ್ಟ್ ಮುಂದೆ ಹಾಜರಾಗಿದ್ದು, ವಿಚಾರಣೆಯನ್ನ ಕೋರ್ಟ್ ಏಪ್ರಿಲ್ 8ಕ್ಕೆ ಮುಂದೂಡಿ ಆದೇಶಿಸಿದೆ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ವಿಚಾರಣೆ ನಡೆದಿದ್ದು, ಪವಿತ್ರ ಗೌಡ, ದರ್ಶನ್ ಸೇರಿದಂತೆ 17 ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ದಾರೆ. ಈ ವೇಳೆ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಮುಖಾಮುಖಿಯಾಗಿದ್ದಾರೆ. ವಿಚಾರಣೆಯನ್ನು ಕೋರ್ಟ್ ಏಪ್ರಿಲ್ 8ಕ್ಕೆ ಮುಂದೂಡಿ ಆದೇಶಿಸಿದೆ. ಕನ್ನಡ ಮಾತಾಡು ಎಂದಿದ್ದಕ್ಕೆ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಮೇಲೆ ನಡೆದ ಹಲ್ಲೆ ಪ್ರಕರಣದಲ್ಲಿ ಕಂಡಕ್ಟರ್ ವಿರುದ್ಧ ದಾಖಲಾಗಿದ್ದ ಪೋಕ್ಸೋ ಪ್ರಕರಣವನ್ನು ಬಾಲಕಿಯ ಪೋಷಕರು ವಾಪಸ್ ಪಡೆದಿದ್ದಾರೆ. ಈ ಕುರಿತು ಬಾಲಕಿಯ ಪೋಷಕರು ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿ ಸ್ಪಷ್ಟನೆ ನೀಡಿದ್ದಾರೆ. ವಿಡಿಯೋದಲ್ಲಿ ಮಾತನಾಡಿರುವ ಅಪ್ರಾಪ್ತೆ ಪೋಷಕರು, ಬೆಳಗಾವಿಯಿಂದ ಬಾಳೆಕುಂದ್ರಿಗೆ ನಮ್ಮ ಮಗಳು ಬರುತ್ತಿದ್ದಳು. ಟಿಕೆಟ್ ಪಡೆಯುವ ಸಂಬಂಧ ಆಗಿರುವ ಜಗಳ ಇದು. ನಾವು ಕನ್ನಡದ ಅಭಿಮಾನಿಗಳು. ನಮ್ಮಲ್ಲಿ ಜಾತಿ ಭೇದ ಭಾವ ಇಲ್ಲ. ವಿನಾಕಾರಣ ಕನ್ನಡ, ಮರಾಠಿ ಎಂದು ಸುಳ್ಳು ಪ್ರಚಾರ ಮಾಡುವುದು ಸರಿಯಲ್ಲ. ಇದನ್ನ ಮುಂದಿಟ್ಟುಕೊಂಡು ಕರ್ನಾಟಕ, ಮಹಾರಾಷ್ಟ್ರ ನಡುವೆ ಜಗಳ ಆರಂಭವಾಗಿದೆ. ನಮ್ಮ ಮಗಳಿಗೆ ಅನ್ಯಾಯವಾಗಿದೆ. ನಾವು ಪ್ರಕರಣ ವಾಪಸ್ ಪಡೆಯುತ್ತೇವೆ. ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು. ಸ್ವ ಇಚ್ಛೆಯಿಂದ ಪ್ರಕರಣ ವಾಪಸ್ ಪಡೆಯುತ್ತಿದ್ದೇವೆ. ನಮ್ಮ ಮೇಲೆ ಯಾವುದೇ ಒತ್ತಡ ಇಲ್ಲ ಎಂದು ಬಾಲಕಿಯ ಪೋಷಕರು ಸ್ಪಷ್ಟಪಡಿಸಿದ್ದಾರೆ. ಬೆಳಗಾವಿಯಿಂದ ಬಾಳೆಕುಂದ್ರಿಗೆ ಬರುವ ವೇಳೆ ನನ್ನ ಮಗಳು ದವಾಖಾನೆಗೆ ಹೋಗಿ ಬರುವ ವೇಳೆ ಟಿಕೆಟ್ ಸಲುವಾಗಿ ಆದ ಜಗಳ. ಇದನ್ನು ಕನ್ನಡ ಮತ್ತು ಮರಾಠಿ ಅಂತ ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ದಾರೆ. ನಾವು ಕನ್ನಡದ ಅಭಿಮಾನಿಗಳು. ಇದರಲ್ಲಿ ಜಾತಿ ಭೇದ ಭಾವವಿಲ್ಲ. ವಿನಾಕಾರಣ ಮರಾಠಿ, ಕನ್ನಡ ಅಂತ ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ದಾರೆ. ಇದರ ಬಗ್ಗೆ ಮಹಾರಾಷ್ಟ್ರ, ಕರ್ನಾಟಕದ ಮಧ್ಯೆ ಜಗಳ ಪ್ರಾರಂಭವಾಗಿದೆ. ಇದನ್ನು ನೋಡಿ ನಮಗೂ ಬೇಜಾರಾಗಿದೆ. ಇದರಲ್ಲಿ ಯಾವುದು ಕನ್ನಡ, ಮರಾಠಿ ಭೇದ ಭಾವವಿಲ್ಲ. ನಾವು ಕನ್ನಡಿಗರು, ಭಾಷೆ ಮರಾಠಿ. ನಾವು ವಾತಾವರಣ ನೋಡಿದ್ದಕ್ಕೆ ಕೇಸ್ ವಾಪಸ್ ತೆಗೆದುಕೊಳ್ಳುತ್ತೇವೆ. ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ಎಂದು ಕೇಳಿಕೊಳ್ಳುತ್ತೇವೆ. ಈ ಕೇಸನ್ನು ಹಿಂದೆ ತೆಗೆದುಕೊಳ್ಳುವ ಬಗ್ಗೆ ಯಾರದು ಒತ್ತಡ ಇಲ್ಲ. ನಾವು ಸ್ವ ಇಚ್ಛೆಯಿಂದ ಈ ಕೇಸನ್ನು ವಾಪಸ್ ತೆಗೆದುಕೊಳ್ಳುತ್ತೇವೆ. ಒಬ್ಬ ಕನ್ನಡಿಗ ಆಸ್ಪತ್ರೆಯಲ್ಲಿ ಕಣ್ಣೀರು ಹಾಕುವುದನ್ನು ನೋಡಿ ಬಹಳಷ್ಟು ಹಿಂಸೆ ಆಯಿತು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿಎನ್ ನಾರಾಯಣಗೌಡ ಬೇಸರ ವ್ಯಕ್ತಪಡಿಸಿದರು. ಹಲ್ಲೆಗೊಳಗಾಗಿ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಕಂಡಕ್ಟರ್ ಮಹದೇವಪ್ಪ ಹುಕ್ಕೇರಿ ಅವರ ಆರೋಗ್ಯ ವಿಚಾರಿಸಿದ ಬಳಿಕ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ನಾರಾಯಣಗೌಡ ಅವರು, ನಾನು ಕಂಡಕ್ಟರ್ ಅವರನ್ನ ಭೇಟಿ ಮಾಡಿ ಬಂದಿದ್ದೇನೆ. ಅವರಿಗೆ ಇನ್ನೂ ತುಂಬಾ ಎದೆ ನೋವಿದೆ. ನೋವು ಕಡಿಮೆ ಆಗಿಲ್ಲ ಅಂತ ಕಣ್ಣೀರು ಹಾಕಿದರು. ಇಲ್ಲಿನ ಜಿಲ್ಲಾಡಳಿತ ಈ ಕೃತ್ಯ ಎಸಗಿದವರ ವಿರುದ್ಧ ಮುಲಾಜಿಲ್ಲದೆ ಗೂಂಡಾ ಕಾಯ್ದೆ ಹಾಕಬೇಕು. 6 ತಿಂಗಳು ಇಲ್ಲವೇ 1 ವರ್ಷ ಅವರನ್ನ ಜೈಲಿನಲ್ಲಿಡಬೇಕು. ಅದೇ ರೀತಿ ಅವರನ್ನ ಕರ್ನಾಟಕದಿಂದ ಗಡೀಪಾರು ಮಾಡಬೇಕು ಎಂದು ಒತ್ತಾಯಿಸಿದರು. ನೋಡಿ, ಈ ದೇಶಕ್ಕೆ ಗೊತ್ತಿದೆ MS ಎಂತ ಸಂಘಟನೆ ಅಂತ ಹೇಳಿ. ನಾನು ಹೇಳದಲ್ಲ, ಆ ಪಾಕಿಸ್ತಾನದ ಭಯೋತ್ಪಾದಕರಿದಾರಲ್ಲ, ಕ್ರೂರಿಗಳಿದಾರಲ್ಲ, ಅವ್ರಿಗೂ ಈ MS-ನವ್ರಿಗೂ ವ್ಯತ್ಯಾಸ ಇಲ್ಲ. ಪಾಕಿಸ್ತಾನ ಕ್ರೂರಿಗಳಿಗೂ, ಶಿವಸೈನ್ಯ ಕಾರ್ಯಕರ್ತರಿಗೂ, ಶಿವಸೈನ್ಯ ಸಂಘಟನೆಗಳಿಗೂ ಏನು ಬೇರೆ ವ್ಯತ್ಯಾಸ ಇಲ್ಲ. ಅವ್ರು ಯಾಕೆ ನಡ್ಕೋತಾ ಇದ್ದೀರಿ? ಒಬ್ಬ ಕಂಡಕ್ಟರ್, ಒಬ್ಬ ಡ್ರೈವರ್ಗಳನ್ನ ಕೆಳಗಡೆ ಇಳಿಸಿ ಅವರಿಗೆ ಬಣ್ಣ ಹಾಕಿ, ಅವ್ರಿಗೆ ಹಾರ ಹಾಕಿ ಜೈಕಾರ ಮಹಾರಾಷ್ಟ್ರ ಅಂತ ಹೇಳ್ತಿರಲ್ಲ. ಇಡೀ ಬೆಳಗಾವಿಲಿರೋ ಪ್ರತಿಯೊಬ್ಬ ಮರಾಠಿಗೂ ನಾವು ಹೇಳ್ತೀವಿ, ಈ ನೆಲದಲ್ಲಿ ಕರ್ನಾಟಕಕ್ಕೆ ಜೈ ಅನ್ಸುವ ಕಾಲ ಬೇಗ ಬರುತ್ತೆ. ಅದಕ್ಕಾಗಿ ಹೇಳ್ತಾ ಇದೀವಿ, ಇಂಥ ಪುಂಡಾಟಿಕೆ ಬಿಟ್ಬಿಡಿ. ಅದು ಬಿಟ್ಟು ನೀವು ಕನ್ನಡ ಹೋರಾಟಗಾರರ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಯಾವ ನೈತಿಕತೆ ಇದೆ? ಕನ್ನಡಿಗರು ಶಾಂತಿ ಪ್ರಿಯರು, ಎಷ್ಟು ಒಳ್ಳೆ ಜನ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ. ನಿಮ್ಮಿಂದ ಪಾಠ ಕಲಿಸ್ಕೊಳ್ಳೋದು, ಹೇಳಿಸ್ಕೊಳ್ಳೋದು ಅಗತ್ಯ ಇಲ್ಲ. ಅವನು ಯಾವನೋ MS ಅನ್ಲಾಯಕ್ ಲೀಡರ್ ಅವನು. ಅವರೆಲ್ಲ ಬಾಲ ಮುದ್ರಕೊಂಡು ಕೂತಿದ್ದಾರೆ. ಯಾವ 7 ಜನ ಶಾಸಕರು ಗೆದ್ದು ಬರ್ತಿದ್ರಲ್ಲ, ಈಗ ಒಬ್ಬ ಶಾಸಕ ಇಲ್ಲ. ಅವರ ಹಂತಿ ಆಗಿದೆ. ಬೆಳಗಾವಿಯಲ್ಲಿ MS ಅವರ ಸಂಪೂರ್ಣವಾದ ಹಂತ್ಯಗಳ ಆಗಿದೆ. ಆ ಹೊಟ್ಟೆ ಊರಿಗೆ ಇಂಥ ಪುಂಡಾಟಿಕೆಗಳನ್ನ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಬೆಳಗಾವಿಯಲ್ಲ, ಇಡೀ ಕರ್ನಾಟಕದಲ್ಲಿ MS ಸರ್ವನಾಶ ಮಾಡೋವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ.
ಬಹುಶಃ ನಿಮಗೆ ಅನುಭವದ ಕೊರತೆ ಇದೆ. ಇಡೀ ಕರ್ನಾಟಕದಲ್ಲಿ ಎಲ್ಲ ಕನ್ನಡ ಪರ ಹೋರಾಟಗಾರರ ಕೇಸ್ಗಳು ತೆಗೀರಿ ಅಂತ ಹೇಳ್ತಿರೋರೆ ಕರ್ನಾಟಕ ರಕ್ಷಣಾ ವೇದಿಕೆ. ಬೆಳಗಾವಿಗೆ ನಾನಷ್ಟು ಬಂದಷ್ಟು ಯಾವ ಕರ್ನಾಟಕದ ಮುಖ್ಯಮಂತ್ರಿನೂ ಬಂದಿಲ್ಲ, ಯಾವ ಮಂತ್ರಿಗಳು ಬಂದಿಲ್ಲ. ಅಷ್ಟು ಇಡೀ ಕರ್ನಾಟಕದಲ್ಲಿ ಬೆಳಗಾವಿಗೆ ನಾನು ಹೊತ್ತು ಕೊಟ್ಟಷ್ಟು, ನಾನು ಬಂದಷ್ಟು, ಬೆಳಗಾವಿಯ ಸಮಸ್ಯೆಗಳಿಗೆ ನಾನು ಮಾತಾಡಿದಷ್ಟು, ನಾನು ಸರ್ಕಾರದ ಮೇಲೆ ಒತ್ತಡ ಹಾಕಿದಷ್ಟು ಇನ್ಯಾವನ್ನೂ ಮಾತಾಡ್ಲಿಕ್ಕೆ ಆಗಿಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಯೂ ಒಳಗೊಂಡಂತೆ, ನಿಮ್ಮ ಭಾಗದ ಮಂತ್ರಿಗಳು ಒಳಗೊಂಡಂತೆ ಉಸಿರು ಬಿಡದೆ ಇದ್ದಾಗ ಮಾತಾಡಿದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಮಾತ್ರ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.